ಕಾಂಗ್ರೆಸ್ ಬಿಜೆಪಿ ನಡುವಿನ ಅನುದಾನ ವಿಚಾರದಲ್ಲಿ ಶುರುವಾದ ವಾಗ್ಯುದ್ಧ ವೈಯಕ್ತಿಕ ಲೇವಡಿಗೆ ಕಾರಣ ಆಗಿದೆ. ಸಂಸದ ತೇಜಸ್ವಿ ಸೂರ್ಯನನ್ನ ಹೀಯಾಳಿಸಿದ್ದಕ್ಕೆ ಕಮಲ ಪಡೆ ತನ್ನದೇ ಶೈಲಿಯಲ್ಲಿ ತಿರುಗೇಟನ್ನ ನೀಡ್ತಾ ಇದೆ. ಹೆಚ್ಚಿನ ಜಿಎಸ್ಟಿ ಸಂಗ್ರಹಿಸುವ ಕೇಂದ್ರ ವಾಪಸ್ ಕೊಡೋದು ಮಾತ್ರ ಭಿಕ್ಷೆಯಷ್ಟು ಅಂತ ಕಾಂಗ್ರೆಸ್ ಆರೋಪಕ್ಕೆ ಕಮಲ ಕೌಂಟರ್ ಕೊಟ್ಟಿದೆ. ಇದೇ ನರೇಂದ್ರ ಮೋದಿ ಅವರು 8 ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು. ಈಗ ಇದಕ್ಕಿದ್ದಾಗಲೇನೆ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮಗೆ ಜಾಣ ಮರು ಇದೆ ಅಥವಾ ವಯಸ್ಸಿನ ಕಾರಣದಿಂದ ಏನೋ ಇಲ್ಲ, ನಿಮಗೆ ಜಾಣ ಮರು ಇರಬಹುದು. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಅನುದಾನ ಫೈಟ್. ಅಮಾವಾಸ್ಯೆ ಸೂರ್ಯ ಎಂದ ಸಿಎಂಗೆ ಜೋಶಿ ತಿರುಗೇಟು. ಜಿಎಸ್ಟಿ ವಿಚಾರದಲ್ಲಿ ಅಪಪ್ರಚಾರ ಅಂತ ಸೆಂಟ್ರಲ್ ಮಿನಿಸ್ಟರ್ ಸಿಟ್ಟು. ಕೇಂದ್ರದಿಂದ ರಾಜ್ಯಗಳಿಗೆ ನೀಡಬೇಕಾದ ಜಿಎಸ್ಟಿ ಬಾಕಿ, ಅನುದಾನ, ಫ್ಲಡ್ ನೆರವು ಸೇರಿದಂತೆ ಎಲ್ಲದರಲ್ಲೂ ತಾರತಮ್ಯವಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಕೇಂದ್ರ ಸರ್ಕಾರ ಅತಿವೃಷ್ಟಿ ಹಾನಿಗೆ ಸಂಬಂಧಿಸಿದಂತೆ ನೆರವನ್ನ ಘೋಷಿಸಿದೆ. ಮಹಾರಾಷ್ಟ್ರಕ್ಕೆ 1566 ಕೋಟಿ ಘೋಷಿಸಿದ್ರೆ ಅತಿ ಹೆಚ್ಚು ತೆರಿಗೆ ಜಿಎಸ್ಟಿ ಆದಾಯ ತಂದುಕೊಡುವ ಕರ್ನಾಟಕಕ್ಕೆ ಕೇವಲ 348 ಕೋಟಿ ಮಾತ್ರ ಘೋಷಿಸಿದೆ. ಕೇಂದ್ರದ ಈ ತಾರತಮ್ಯ ನೀತಿಯ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಒಂದೆಜ್ಜೆ ಮುಂದೆ ಹೋಗಿ ನಿನ್ನೆ ಮಾತನಾಡಿರೋ ಸಿಎಂ, ಮೋದಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ, ರಾಜ್ಯಕ್ಕೆ ಯಾವುದೇ ಸಹಾಯ ಮಾಡ್ತಿಲ್ಲ. ಪ್ರಧಾನಿ ಮೋದಿ ಅವರು ಎಷ್ಟು ಒಳ್ಳೆಯವರಾಗಿ ಕಾಣ್ತಾರೋ ಅಷ್ಟೇ ಅವರಿಗೆ ಕರ್ನಾಟಕದ ಬಗ್ಗೆ ದ್ವೇಷವಿದೆ ಎಂದು ವಾಗ್ದಾಳಿ ಮಾಡೋದ್ರ ಜೊತೆಗೆ ತೇಜಸ್ವಿ ಸೂರ್ಯನನ್ನ ಅಮಾವಾಸ್ಯೆ ಸೂರ್ಯ ಅಂತ ಹೀಯಾಳಿಸಿದ್ರು. ಇದೇ ನರೇಂದ್ರ ಮೋದಿ ಅವರು 8 ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು. 8 ವರ್ಷಗಳು. ಈಗ ಇದಕ್ಕಿದ್ದಾಗಲೇನೆ 4 ರೇಟ್ ಇದ್ದದನ್ನ 2 ರೇಟ್ ಮಾಡಿಬಿಟ್ರು, ರ್ಯಾಷನಲೈಸ್ ಮಾಡಿಬಿಟ್ರು. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? ಸೂರ್ಯ ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವನಿಗೆ. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಇನ್ನು ಸಿದ್ದರಾಮಯ್ಯ ಮಾತಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೆರಳಿ ಕೆಂಡವಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜಿಎಸ್ಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅಪಪ್ರಚಾರ ಮಾಡ್ತಿದ್ದಾರೆ. ಇವರ ಕಾಲದಲ್ಲಿ 12 ತೆರಿಗೆ ಮತ್ತು 17 ಸೆಸ್ಗಳಿದ್ವು. ಸಿದ್ದರಾಮಯ್ಯಗೆ ಜಾಣ ಮರುವಿದೆ. ಮೋದಿ ಬಂದ ನಂತರ ಶೇಕಡ 12 ತೆರಿಗೆ ಮಾಡಿದ್ದಾರೆ. ಕರ್ನಾಟಕ ಅಭಿವೃದ್ಧಿಯಲ್ಲಿ 20 ವರ್ಷ ಹಿಂದಕ್ಕೆ ಹೋಗಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ನಾಚಿಕೆ ಬಿಟ್ಟು ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ದೀರಿ? ಮೊದಲು ಇವರೇ ಜಾಸ್ತಿ ಮಾಡಿದ್ರು, ಆಮೇಲೆ ಇವರೇ ಕಮ್ಮಿ ಮಾಡ್ತಾರೆ, ಆಮೇಲೆ ಗಿಫ್ಟ್ ಅಂತಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮಗೆ ಜಾಣ ಮರು ಇದೆ ಅಥವಾ ವಯಸ್ಸಿನ ಕಾರಣದಿಂದ ಏನೋ, ನಾನು ಯಾರಿಗೂ ವಯಸ್ಸಿನ ಬಗ್ಗೆ ಅಪಹಾಸ್ಯ ಮಾಡಿ ಮಾತನಾಡ್ತಾ ಇಲ್ಲ. ನಾನು ಇದನ್ನು ಸ್ಪಷ್ಟಪಡಿಸ್ತಾ, ವಯಸ್ಸಿನ ಕಾರಣದಿಂದ ನೀವು ಮರುವಾಗಿರ್ಬೋದು, ಇಲ್ಲ ನಿಮಗೆ ಜಾಣ ಮರು ಇರಬಹುದು. ಒಟ್ನಲ್ಲಿ ರಾಜ್ಯಕ್ಕೆ ಪದೇ ಪದೇ ಅನುದಾನದ ವಿಚಾರದಲ್ಲಿ ಅನ್ಯಾಯವಾಗ್ತಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಪದೇ ಪದೇ ಅನ್ಯಾಯವಾದ್ರೂ ರಾಜ್ಯದ ಬಿಜೆಪಿ ಸಂಸದರು ಧ್ವನಿ ಎತ್ತುತ್ತಿಲ್ಲವೆಂದು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಕೇಂದ್ರ ಸರಿಯಾಗಿಯೇ ಕೊಡ್ತಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.